Academy. Today I would like discuss about anesthesia. ಅನಸ್ತೇಷಿಯಾದೊಳಗೆ ಎಷ್ಟು ಟೈಪ್ ಬರ್ತಾವು? ಮೇನ್ಲಿ 3 ಟೈಪ್ಸ್. ಅನಸ್ತೇಷಿಯಾದೊಳಗೆ ಯಾವ್ಯಾವ ಥರ ಅನಸ್ತೇಷಿಯಾ ಕೊಡ್ತಾರ ಮತ್ತು ಅವು ಯಾವ್ಯಾವು ಅಂತಂದರೆ, ಫಸ್ಟ್ ಒನ್ ಜನರಲ್ ಅನಸ್ತೇಷಿಯಾ, ಸೆಕೆಂಡ್ ಒನ್ ಸ್ಪೈನಲ್ ಅನಸ್ತೇಷಿಯಾ, ಥರ್ಡ್ ಒನ್ ರೀಜನಲ್ ಅನಸ್ತೇಷಿಯಾ. ಜನರಲ್ ಅನಸ್ತೇಷಿಯಾ ಏನಕ್ಕೆ ಕೊಡ್ತಾರ? ಲಾಂಗ್ ಕೇಸಸ್ಗೆ ಲಾಂಗ್ ಕೇಸಸ್ ಇರ್ತಾವಲ್ಲ, ಎಕ್ಸಾಂಪಲ್ ಸಿ ಎ ಕೇಸಸ್ ಇರ್ತಾವಲ್ಲ, ಅದಕ್ಕೆಲ್ಲ ಯಾವ್ದು ಕೊಡ್ತಾರ? ಜನರಲ್ ಅನಸ್ತೇಷಿಯಾ ಕೊಡ್ತಾರೆ. ಸ್ಪೈನಲ್ ಅನಸ್ತೇಷಿಯಾ ಯಾವಾಗ ಕೊಡ್ತಾರ? ಸ್ಪೈನಲ್ ಅಂತಂದ್ರೆ ಯಾವಾಗ ಕೊಡ್ತಾರ? ಜನರಲ್ ಸರ್ಜರೀಸ್ ಅಂದರೆ ಯಾವ್ಯಾವು? ಅಪೆಂಡಿಕ್ಸ್, ಹಿಸ್ಟೆಕ್ಟಮಿ, ಅನೆದರ್ ಒನ್ಸ್, ಅವಿಷ್ಟಕ್ಕೂ ಯಾವ್ಯಾವ ಕೊಡ್ತಾರ? ಜನರಲ್ ಸರ್ಜರಿ. ರೀಜನಲ್ ಸರ್ಜರಿ ಅಂತಂದ್ರೆ ಯಾವ? ಪರ್ಟಿಕ್ಯುಲರ್ ಪಾರ್ಟ್ ಅಂದ್ರೆ ಏನು? ಈಗ ಲೋಕಲ್ ಕೇಸಸ್ ಬಂದಿರ್ತಾವೆ, ಏನೋ ಒಂದು ಸಣ್ಣ ಗಾಯ ಆಗಿರುತ್ತಾ ಇದಕ್ಕೆಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆ ಪಾರ್ಟ್ ಅಷ್ಟೇ ಅನ್ಕಾನ್ಸಿಯಸ್ ಆಗಕ್ಕೆ ಏನ್ ಮಾಡ್ತಾರ? ರೀಜನಲ್ ಅನಸ್ತೇಷಿಯಾ ಕೊಡ್ತಾರ. ಅನಸ್ತೇಷಿಯಾದೊಳಗೆ ಎಷ್ಟು ಟೈಪ್ ಇದು? 3 ಟೈಪ್ಸ್. ಹಂಗಂದ್ರೆ ಏನ್ ಹೇಳಿದ್ದೆ? ಅನಸ್ತೇಷಿಯಾ ಒಳಗೆ ಯಾವ್ಯಾವ ಟೈಪ್ ಅನಸ್ತೇಷಿಯಾ ಬರ್ತಾವು, ಎಲ್ಲಿದಕ್ಕೆ ಕೊಡ್ತಾರ, ಮತ್ತೆ ಎಷ್ಟೆಷ್ಟು ಅವರ್ ವರ್ಕ್ ಆಗ್ತಾವು ಅಂತ ಹೇಳಿದೆ. ಇವಾಗ ಅನಸ್ತೇಷಿಯಾ ಸಬ್ಜೆಕ್ಟ್ ಒಳಗೆ ಫಸ್ಟ್ ಟಾಪಿಕ್ ನಾನು ಏನು ಹೇಳ್ತೀನಿ ಇವಾಗ? ಸಬ್ಜೆಕ್ಟ್. ಅನಸ್ತೇಷಿಯಾ ಒಳಗೆ ಫಸ್ಟ್ ಟಾಪಿಕ್ ಯಾವ ಬರ್ತಾವು ಮತ್ತು ಅದ್ರೊಳಗ ಯಾವ್ಯಾವ ಡ್ರಗ್ಸ್ ಬರ್ತಾವ ಅಂತ ಹೇಳ್ತೀನಿ. ಫಸ್ಟ್ ಒನ್ ಇಂಟ್ರಾವೇನಸ್ ಏಜೆಂಟ್ಸ್. ಯಾವುದು? ಇಂಟ್ರಾವೇನಸ್ ಏಜೆಂಟ್ಸ್ ಅಂತ IV ಏಜೆಂಟ್ಸ್. ಇದ್ರೊಳಗೆ 4 ಟೈಪ್ಸ್ ಆಫ್ ಡ್ರಗ್ಸ್ ಬರ್ತಾವೆ. ಎಷ್ಟು? 4 ಟೈಪ್ಸ್ ಅಂದರೆ ಫಸ್ಟ್ ಒನ್ ಯಾವುದು? ಥಿಯೋಪೆಂಟೋನ್. ಸೆಕೆಂಡ್ ಒನ್ ಪ್ರೊಪೋಫಾಲ್, ಥರ್ಡ್ ಒನ್ ಕೆಟಾಮೈನ್, ಫೋರ್ತ್ ಒನ್ ಇಂಟರ್ಮೀಡಿಯೇಟ್. ಎಷ್ಟು ಟೈಪ್ ಬರ್ತಾವು? 4 ಟೈಪ್ಸ್. ಫಸ್ಟ್ ಒನ್ ಥಿಯೋಪೆಂಟೋನ್, ಸೆಕೆಂಡ್ ಒನ್ ಪ್ರೊಪೋಫಾಲ್, ಥರ್ಡ್ ಒನ್ ಕೆಟಾಮೈನ್, ಫೋರ್ತ್ ಒನ್ ಇಂಟರ್ಮೀಡಿಯೇಟ್. 4 ಟೈಪ್ಸ್ ಆಫ್ ಡ್ರಗ್ ಬರ್ತಾವು. ನಾನು ಇವತ್ತು ನಿಮ್ಗೆ ಫಸ್ಟ್ ಒನ್ ಥಿಯೋಪೆಂಟೋನ್ ಅಂದರೆ ಏನು, ಈ ಡ್ರಗ್ ಎದಕ್ಕೆ ಯೂಸ್ ಮಾಡ್ತಾರ, ಇದ್ರ ಸೈಡ್ ಎಫೆಕ್ಟ್ಸ್ ಏನು ಅಂತ ಎಲ್ಲಾನು ಹೇಳ್ತೀನಿ. ಏನು ಹೇಳಿದ್ದೆ? ಅನಸ್ತೇಷಿಯಾ ಒಳಗೆ ಫಸ್ಟ್ ಟಾಪಿಕ್ ಇಂಟ್ರಾವೇನಸ್ ಏಜೆಂಟ್ಸ್ ಯಾವ್ದು ಬರ್ತಾವು? ಇಂಟ್ರಾವೇನಸ್ ಏಜೆಂಟ್ಸ್ ಅಂತ ಹೇಳಿದ್ದೆ. ಅದ್ರ ಒಳಗೆ 4 ಟೈಪ್ಸ್ ಡ್ರಗ್ಸ್ ಬರ್ತಾವ ಅಂತ ಹೇಳಿದ್ದೆ. ಅವ್ಯಾವು? ಥಿಯೋಪೆಂಟೋನ್, ಪ್ರೊಪೋಫಾಲ್, ಫೆಂಟಾನೈಲ್ ಮತ್ತು ಯಾವುದು? ಇಂಟರ್ಮೀಡಿಯೇಟ್. 4 ಟೈಪ್ಸ್ ಆಫ್ ಡ್ರಗ್ಸ್ ಬರ್ತಾವ ಅಂತ ಹೇಳಿದ್ದೆ. ಅದ್ರ ಒಳಗೆ ಫಸ್ಟ್ ಒನ್ ಯಾವ್ದು ಹೇಳಿದ್ದೆ? ಥಿಯೋಪೆಂಟೋನ್. ಇವತ್ತು ನಾನು ನಿಮ್ಗೆ ಯಾವ್ದು ಹೇಳ್ತೀನಿ? ಫಸ್ಟ್ ಒನ್ ಡ್ರಗ್ ಥಿಯೋಪೆಂಟೋನ್ ಅಂದರೆ ಏನು? ಇಟ್ ಈಸ್ ಆಂಟಿ ಕನ್ವೆನ್ಷನ್ ಡ್ರಗ್. ಏನಿದು? ಆಂಟಿ ಕನ್ವೆನ್ಷನ್ ಡ್ರಗ್. ಫಸ್ಟ್ ಪಾಯಿಂಟ್, ಇಟ್ ವಾಸ್ ದಿ ಫಸ್ಟ್ ಇಂಟ್ರಾವೇನಸ್ ಅನೆಸ್ಥೆಟಿಕ್ ಡ್ರಗ್. ಏನಿದು? ಫಸ್ಟ್ ಇಂಟ್ರಾವೇನಸ್ ಅನೆಸ್ಥೆಟಿಕ್ ಡ್ರಗ್. ಇಟ್ ಈಸ್ ಅಲ್ಟ್ರಾ ಶಾರ್ಟ್ ಆಕ್ಟಿಂಗ್ ಬಾರ್ಬಿಚುರೇಟ್ಸ್. ಏನಿರುತ್ತಿದ್ದು? ಅಲ್ಟ್ರಾ ಶಾರ್ಟ್ ಆಕ್ಟಿಂಗ್ ಬಾರ್ಬಿಚುರೇಟ್ಸ್ ಅಂದ್ರೆ ಏನು? ಇದ್ರ ಮೀನಿಂಗ್ ಏನು? ಬಾರ್ಬಿಚುರೇಟ್ಸ್ ಅಂದ್ರೆ ಏನಂತಂದ್ರೆ, ಇಟ್ ಈಸ್ ಕ್ಲಾಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿರೈವ್ಡ್ ಫ್ರಮ್ ಬಾರ್ಬಿಚುರೇಟಿಕ್ ಆಸಿಡ್. ಇದೇನಿದು? ಕ್ಲಾಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಏನಿದು? ಕ್ಲಾಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿರೈವ್ಡ್ ಫ್ರಮ್ ಯಾವುದು? ಬಾರ್ಬಿಚುರೇಟಿಕ್ ಆಸಿಡ್. ಬಾರ್ಬಿಚುರೇಟ್ಸ್ ಅಂದ್ರೆ ಏನು? ಇಟ್ ಈಸ್ ಅ ಕ್ಲಾಸ್ ಆಫ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಡಿರೈವ್ಡ್ ಫ್ರಮ್ ಬಾರ್ಬಿಚುರೇಟಿಕ್ ಆಸಿಡ್. ಇದು ಎದಕ್ಕೆ ಯೂಸ್ ಮಾಡ್ತಾರ? ಸೆಡೇಟಿವ್ ಡ್ರಗ್ಸ್ ಅಂದ್ರೆ ಸೆಡೇಟಿವ್ ಡ್ರಗ್ಸ್ ಅಂತ ಯಾವ್ದು ಹೇಳ್ತೀವಿ? ಥಿಯೋಪೆಂಟೋನು ಬರುತ್ತೆ ಅದ್ರಾಗ. ಇದನ್ನ ಅದಕ್ಕೆ ಬಾರ್ಬಿಚುರೇಟ್ಸ್ ಅಂತಾರೆ. ಇಟ್ ಈಸ್ ಅವೈಲಬಲ್ ಆಸ್ ಯೆಲ್ಲೋ ಅಮಾರ್ಫಸ್ ಪೌಡರ್. ಇದು ಯಾವ ಕಲರ್ ಇರ್ತೈತಿ? ಥಿಯೋಪೆಂಟೋನು ಯೆಲ್ಲೋ. ಯಾವ ಕಲರ್? ಯೆಲ್ಲೋ ಕಲರ್ ಒಳಗಿರ್ತ. ಅಮಾರ್ಫಸ್ ಪೌಡರ್ ಯಾವ ಒಳಗೆ ಅವೈಲಬಲ್ ಇರ್ತಿದ್ದು? ಪೌಡರ್ ಟೈಪ್ ಇರುತ್ತ. ಇದು ಯಾವ ಥರ ಕಲರ್? ಯೆಲ್ಲೋ. ಇದು ಸೊಲ್ಯೂಷನ್ ಪೌಡ್ರ್ ಒಳಗಿರುತ್ತೆ. ಯಾವ ಥರ ಇರುತ್ತಾ? ಪೌಡರ್ ಇರುತ್ತೆ. ಅದು ಎಷ್ಟು ಇರುತ್ತೆ? 0.5 ಗ್ರಾಮ್ ಆ್ಯಂಡ್ 1.0 ಗ್ರಾಮ್. ಎಷ್ಟು? 0.5 ಗ್ರಾಮ್ ಆ್ಯಂಡ್ 1.0 ಗ್ರಾಮ್. ನೆಕ್ಸ್ಟ್ ಒನ್ 20 ml of sterile water for injection is added to concentration of 2.5% and 5%. ಏನು ರೀತಿ? ಥಿಯೋಪೆಂಟೋನ್ ಎದ್ರೊಳಗೆ ಇರುತ್ತೆ? ಪೌಡ್ರ್ ಒಳಗಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? 20 ml ಆಫ್ ಸ್ಟೆರೈಲ್ ವಾಟರ್ನ ಆ್ಯಡ್ ಮಾಡಬೇಕು ಫಾರ್ ಇಂಜೆಕ್ಷನ್. ಎದಕ್ಕೆ? ಇಂಜೆಕ್ಷನ್ ಹಾಕುವಾಗ ನಾವೇನು ಮಾಡಬೇಕು? ಅದು ಪೌಡ್ರ್ ಇರೋದ್ರಿಂದ ನಾವೇನು ಮಾಡ್ತೀವಿ? 20 ml ಆಫ್ ಸ್ಟೆರೈಲ್ ವಾಟರ್ ಗೊತ್ತಲ್ಲ, ಅದನ್ನು ಆ್ಯಡ್ ಮಾಡ್ತೀವಿ.
ಅವಾಗ ಕಾನ್ಸಂಟ್ರೇಷನ್ ಆಫ್ 2.5% and 5% ಇರುತ್ತೆ. ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ? 2.5 and 5%. The solution is not stable night and should be used within 4 to 5 hours. ಇದನ್ನ ಸೊಲ್ಯೂಷನ್ ನಾವು ಎಷ್ಟರೊಳಗೆ ಯೂಸ್ ಮಾಡ್ಬೋದು? 4 to 5 hours. ಎಷ್ಟರೊಳಗೆ? 4 to 5, 4ರಿಂದ 5 ತಾಸು ಅಷ್ಟೇ. ಅದ್ರ ಮೇಲೆ ನಾವು ಯೂಸ್ ಮಾಡೋಕೆ ಬರೋದಿಲ್ಲ, ಅದು ಮತ್ತೆ ನಾವು ಯೂಸ್ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? 4ರಿಂದ 5 ತಾಸರೊಳಗೆ ಈ ಸೊಲ್ಯೂಷನ್ನ ಯೂಸ್ ಮಾಡಬೇಕು. ಅಂದರೆ ಡೈರೆಕ್ಟ್ ಮಾಡಿ 4ರಿಂದ 5 ತಾಸು ಅಷ್ಟೇ ನಾವು ಇಡ್ಬೋದು, ಅದ್ರ ಮೇಲೆ ಇಡೋಕೆ ಆಗಲ್ಲ, ಅದು ಮತ್ತೆ ಯೂಸ್ ಆಗಲ್ಲ. ದಿ ಎಲಿಮಿನೇಷನ್ ಆಫ್ ಹಾಲ್ಫ್ ಲೈಫ್ ಇಸ್ ಥಿಯೋಪೆಂಟೋನ್ ಇಸ್ 10 hours. ಎಷ್ಟು? ಎಲಿಮಿನೇಷನ್ ಆಫ್ ಹಾಫ್ ಲೈಫ್ ಇಸ್ ಥಿಯೋಪೆಂಟೋನ್ ಎಷ್ಟಿರುತ್ತೆ? 10 hours. ಎಷ್ಟಿರುತ್ತೆ? 10 hours. ದಿ ಕಾನ್ಷಿಯಸ್ನೆಸ್ ಈಸ್ ರೀಗೇನ್ಡ್ ಆಫ್ಟರ್ 15 to 20 minutes. ಕಾನ್ಷಿಯಸ್ನೆಸ್ ನಾವು ಅನ್ಕಾನ್ಷಿಯಸ್ನೆಸ್ ಮಾಡಿದ ಮೇಲೆ ಕಾನ್ಷಿಯಸ್ನೆಸ್ ಬರೋಕ್ಕೆ ಎಷ್ಟು ಹೊತ್ತು ಬೇಕು? 15 to 20 minutes. ಎಷ್ಟೊತ್ತು? 15 to 20, 15ರಿಂದ 20 ನಿಮಿಷ ಅಷ್ಟೇ. ದಿ ಡ್ರಗ್ಸ್ ಗಿವನ್ ಟು ವೆನ್ ಪೇಷಂಟ್ ಈಸ್ ಆಂಗ್ಸೈಟಿ ಆ್ಯಂಡ್ ಸೀಸರ್ಸ್. ಆಂಗ್ಸೈಟಿ ಆ್ಯಂಡ್ ಸೀಸರ್ಸ್ ಅಂದರೆ ಏನು? ಆಂಗ್ಸೈಟಿ, ಫುಲ್ಲು ಆಂಗ್ಸೈಟಿ ಆಗಿರ್ತಾರೆ, ಅವಾಗ ಇದನ್ನು ಕೊಡ್ಬೋದು. ಮತ್ತು ಸೀಸರ್ ಅಂದರೆ ಪೀಟ್ಸ್ ಅಂತಾರಲ್ಲ, ಅದಕ್ಕೆ ನಾವು ಈ ಡ್ರಗ್ನ ಕೊಡ್ತೀವಿ. ಅದು ಬಂದಾಗ ಇದನ್ನು ಕೊಡ್ತಾರೆ. ಮತ್ತು ಆಂಗ್ಸೈಟಿ ಅಂದರೆ ಫುಲ್ ಆಂಗ್ಸೈಟಿ ಆಗಿರ್ತಾರೆ, ಫುಲ್ ಆವಾಗ ಕೊಡ್ತಾರೆ, ಭಯ. ಓಕೆ. ಇಂಡಕ್ಷನ್ ಈಸ್ ವೆರಿ ಸ್ಮೂತ್ ಆ್ಯಂಡ್ ರ್ಯಾಪಿಡ್. ಏನಿರುತ್ತಾ? ಇಂಡಕ್ಷನ್ ಸ್ಮೂತ್ ಆ್ಯಂಡ್ ರ್ಯಾಪಿಡ್ ಇರುತ್ತೆ. ಇದೇನಿದು? ಥಿಯೋಪೆಂಟೋನ್. ಥಿಯೋಪೆಂಟೋನ್ ಅಂದ್ರೆ ಏನು? ಸಮ್ ಪಾಯಿಂಟ್ಸ್ ಇದಾವೆ ಅದ್ರೊಳಗೆ ನಾನು ನಿಮ್ಗೆ ನೆನಪಿಟ್ಕೊಳಕ್ಕೆ ಒಂದಿಷ್ಟು ಅಷ್ಟೇ ಹೇಳ್ತೀನಿ. ಇದು ಹೆಂಗಂತ ನೆನಪಿಟ್ಕೋಬೇಕು? ಥಿಯೋಪೆಂಟೋನ್ ಇಟ್ ಈಸ್ ದಿ ಫಸ್ಟ್ ಇಂಟ್ರಾವೆನಸ್ ಅನೆಸ್ಥೆಟಿಕ್ ಡ್ರಗ್. ಇಷ್ಟೇ. ಇದೇನಿದು? ಫಸ್ಟ್ ಇಂಟ್ರಾವೆನಸ್ ಅನೆಸ್ಥೆಟಿಕ್ ಡ್ರಗ್. ಇದೇನಿರುತ್ತಾ? ಅಲ್ಟ್ರಾ ಶಾರ್ಟ್ ಆಕ್ಟಿಂಗ್ ಬಾರ್ಬಿಚುರೇಟ್ಸ್. ಏನಿರುತ್ತೆ ಇದು? ಅಲ್ಟ್ರಾ ಶಾರ್ಟ್ ಆಕ್ಟಿಂಗ್ ಬಾರ್ಬಿಚುರೇಟ್ಸ್. ಥರ್ಡ್ ಒನ್ ಕೆಮಿಕಲ್ ಇಟ್ ಈಸ್ ಸೋಡಿಯಂ ಮಿಥೈಲ್ ಥಿಯೋಬಾರ್ಬಿಚುರೇಟ್ಸ್. ಏನಿದು? ಕೆಮಿಕಲ್ ಇಟ್ ಈಸ್ ಸೋಡಿಯಂ ಮಿಥೈಲ್ ಥಿಯೋಬಾರ್ಬಿಚುರೇಟ್ಸ್. ಇಟ್ ಈಸ್ ಅವೈಲಬಲ್ ಆಸ್ ಯೆಲ್ಲೋ ಅಮೋರ್ಫಸ್ ಪೌಡರ್. ಯಾವುದ್ರೊಳಗಿರುತ್ತಿದ್ದು? ಎಲ್ಲೋ ಅಮೋರ್ಫಸ್ ಪೌಡರ್ ಒಳಗಿರುತ್ತಾ. ಇದು ಪೌಡರ್ ಒಳಗಿರೋದ್ರಿಂದ ನಾವೇನು ಮಾಡ್ತೀವಿ? 20 ml ಆಫ್ ಸ್ಟೆರಲ್ ವಾಟರ್ ಫಾರ್ ಇಂಜೆಕ್ಷನ್ ಆ್ಯಡೆಡ್ ಟು ಕಾನ್ಸಂಟ್ರೇಷನ್ 2.5 and 5%. ಏನಿರುತ್ತೆ? ನಾವು ಪೌಡರ್ ಇದಕ್ಕೆ 20 ml ಏನು ಮಾಡ್ತೀವಿ? ಸ್ಟೆರಲ್ ವಾಟರ್ನ ಆ್ಯಡೆಡ್ ಮಾಡ್ತೀವಿ. ಇದಕ್ಕೆ ಫಾರ್ ಇಂಜೆಕ್ಷನ್ಗೆ ಏನು ಮಾಡ್ತೀವಿ ನಾವು? 20 ml ಆಫ್ ಸ್ಟೆರಲ್ ವಾಟರ್ ಮಾಡಿ ಕಾನ್ಸಂಟ್ರೇಷನ್ 2.5 to 5% ಇರುತ್ತಾ. ದಿಸ್ ಸೊಲ್ಯೂಷನ್ ಈಸ್ ನಾಟ್ ಸ್ಟೇಬಲ್ ಶುಡ್ ಬಿ. ಎಷ್ಟರೊಳಗೆ ಯೂಸ್ ಮಾಡ್ಬೇಕು ನಾವು? 4 to 5 hours. ಸೊಲ್ಯೂಷನ್ನ ನಾವು ಆ್ಯಡ್ ಮಾಡಿ 20 ml ಒಂದು ಪೌಡ್ರಿಗೆ ನಾವು ಎಲ್ಲೋ ಅಮೋರ್ಫಸ್ ಪೌಡರ್ ಇರುತ್ತಲ್ಲ, ಈಗ ಥಿಯೋಪೆಂಟೋನ, ಅದಕ್ಕೆ ನಾವು 20 ml ಆಫ್ ಸ್ಟೆರಲ್ ವಾಟರ್ನ ಆ್ಯಡ್ ಮಾಡಿದ್ವಿ. ಆ್ಯಡ್ ಮಾಡಿದ್ಮೇಲೆ ಅದೆಷ್ಟು ಅದ್ರೊಳಗೆ ಇರಬೇಕು? 4ರಿಂದ 5 ತಾಸು ಒಳಗೆ ನಾವು ಅದನ್ನು ಯೂಸ್ ಮಾಡಿ ಬಿಡಬೇಕು. ಆಮೇಲೆ ಅದು ಯೂಸ್ ಮಾಡೋಕೆ ಆಗಲ್ಲ. ಎಲಿಮಿನೇಷನ್ ಆಫ್ ಹಾಫ್ ಲೈಫ್ ಇಸ್ ಥಿಯೋಪೆಂಟೋನ್ 10 hours. ಎಲಿಮಿನೇಷನ್ ಆಫ್ ಹಾಫ್ ಲೈಫ್ ಇಸ್ ಥಿಯೋಪೆಂಟೋನ್ ಇಂದ ಎಷ್ಟಿರುತ್ತಾ? 10 hours. ರೀಗೇನ್ ಕಾನ್ಸಿಯಸ್ನೆಸ್ ಆಗೋಕ್ಕೆ ಪೇಷಂಟು 15 to 20 minutes. ಎಷ್ಟು? 15ರಿಂದ 20 ನಿಮಿಷ ಅಷ್ಟೇ. ಆಮೇಲೆ ಪೇಷಂಟ್ ಏನಾಗುತ್ತಾ? ಕಾನ್ಸಿಯಸ್ನೆಸ್ ಆಗುತ್ತಾ. ಅದಾದಮೇಲೆ ಈ ಡ್ರಗ್ ಎದಕ್ಕೆ ಕೊಡ್ತಾರ? ಆಂಗ್ಸೈಟಿ ಮತ್ತು ಸೀಸರ್ಸ್ ಇದ್ದಾಗ. ಯಾವಾಗ ಕೊಡ್ತಾರ? ಆಂಗ್ಸೈಟಿ ಮತ್ತು ಸೀಸರ್ಸ್. ಇಂಡಿಕೇಶನ್ ಇಸ್ ವೆರಿ ಸ್ಮೂತ್ ಆ್ಯಂಡ್ ರ್ಯಾಪಿಡ್. ಇದ್ರದ್ದು ಇಂಡಿಕೇಶನ್ ಇರುತ್ತಾ? ಸ್ಮೂತ್ ಆ್ಯಂಡ್ ರ್ಯಾಪಿಡ್. ಇಷ್ಟೇ ಥಿಯೋಪೆಂಟೋನ್ ಅಂದರೆ ಇಷ್ಟು. ಇದ್ರೊಳಗೆ ಮತ್ತು ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಯಾವ ಥರ ಸೈಡ್ ಎಫೆಕ್ಟ್ಸ್ ಆಗ್ತಾವು ಮತ್ತು ಏನಂತ ನೆಕ್ಸ್ಟ್ ಹೇಳ್ತೀನಿ. ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಏನೇನು ಎಫೆಕ್ಟ್ ಆಗ್ತಾವೆ? ಥಿಯೋಪೆಂಟೋನ್ ಡೋಸ್ ಕೊಟ್ಟಾಗ ನಾವು ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಎಫೆಕ್ಟ್ ಏನೇನು ಆಗ್ತೈತಿ ಅಂತ ನೋಡೋಣ. ಲ್ಯಾರಿಂಜೋಸ್ಪ್ಯಾಸಮ್ ಅಂದ್ರೆ ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್. ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್ ಏನಾಗ್ತೈತಿ? ಲ್ಯಾರಿಂಜೋಸ್ಪ್ಯಾಸಮ್ ಅಂದ್ರೆ ಏನು? ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್. ಇನ್ನು ಹೀರೋ ಡೋಸ್ ಆದಾಗ ನಮ್ಗೆ ಏನಾಗ್ತೈತಿ? ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡಿಗೆ ಏನಾಗುತ್ತಾ? ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಏನಂತಾರ? ಲ್ಯಾರಿಂಜೋಸ್ಪ್ಯಾಸಮ್. ವೋಕಲ್ ಕಾರ್ಡಿಗೆ ಇನ್ಫೆಕ್ಷನ್ ಅಂದರೆ ಸ್ಪೀಕಿಂಗ್ ಅಂದರೆ ಮಾತಾಡೋಕೆ ಡಿಫಿಕಲ್ಟ್ ಆಗುತ್ತೆ. ಲ್ಯಾರಿಂಜೋಸ್ಪ್ಯಾಸಮ್ ಅಂದ್ರೆ ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್. ಬ್ರೋಂಕೋಸ್ಪ್ಯಾಸಮ್. ನೆಕ್ಸ್ಟ್ ಒನ್ ಯಾವುದು? ಬ್ರೋಂಕೋಸ್ಪ್ಯಾಸಮ್ ಅಂದರೆ ಇನ್ಫೆಕ್ಷನ್ ಆಫ್ ಬ್ರೋಂಕಿಯಾ. ಯಾವುದು?
ಇನ್ಫೆಕ್ಷನ್ ಆಫ್ ಬ್ರೋಂಕಿಯಾ. ಏನಾಗುತ್ತಾ ಬ್ರೋಂಕೋಸ್ಪಾಸಮ್ ಅಂದ್ರೆ ಇನ್ಫೆಕ್ಷನ್ ಆಫ್ ಬ್ರೋಂಕಿಯಾ. ಈ ಬ್ರೋಂಕಿಯಾಕ್ಕೆ ಏನಾಗುತ್ತಾ ಇನ್ಫೆಕ್ಷನ್ ಆಗುತ್ತಾ. ಅಪ್ನಿಯಾ. ಅಪ್ನಿಯಾ ಅಂದ್ರೆ ಥರ್ಡ್ ಒನ್ ಡಿಫಿಕಲ್ಟಿ ಟು ಬ್ರೀತಿಂಗ್. ಏನಾಗಿರುತ್ತಾ ಅಪ್ನಿಯಾ ಅಂದ್ರೆ ಏನಾಗಿರ್ತೈತೆ ಅವ್ರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಟು ಬ್ರೀತಿಂಗ್. ಫಸ್ಟ್ ಒನ್ ರೆಸ್ಪಿರೇಟರಿ ಸಿಸ್ಟಮಿಗೆ ಏನೇನು ಎಫೆಕ್ಟ್ ಆಗ್ತಾವ ಅಂತ ಹೇಳಿದ್ದೆ. ಅದ್ರೊಳಗೆ 4 ಟೈಪ್ಸ್. ಯಾವ್ಯಾವುದು ಲ್ಯಾರಿಂಜೋಸ್ಪಾಸಮ್. ಲ್ಯಾರಿಂಜೋಸ್ಪಾಸಮ್ ಅಂದ್ರೆ ಏನು ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್. ಇದಕ್ಕೆ ವೋಕಲ್ ಕಾರ್ಡಿಗೆ ಇನ್ಫೆಕ್ಷನ್ ಆದ್ರೆ ಏನಾಗುತ್ತಾ ಲ್ಯಾರಿಂಜೋಸ್ಪಾಸಮ್ ಆಗುತ್ತಾ. ಬ್ರೋಂಕೋಸ್ಪಾಸಮ್ ಅಂದ್ರೆ ಇನ್ಫೆಕ್ಷನ್ ಆಫ್ ಬ್ರೋಂಕಿಯಾ. ಬ್ರೋಂಕಿಯಾಕ್ಕೆ ಏನಾಗಿರ್ತೈತಿ ಇನ್ಫೆಕ್ಷನ್ ಆಗಿರ್ತೈತಿ, ಅದಕ್ಕೆ ಏನಂತಾರ ಬ್ರೋಂಕೋಸ್ಪಾಸಮ್. ಅಪ್ನಿಯಾ. ಅಪ್ನಿಯಾ ಅಂದ್ರೆ ಏನು ಡಿಫಿಕಲ್ಟಿ ಟು ಬ್ರೀತಿಂಗ್. ಬ್ರೀತಿಂಗ್ ಏನಾಗಿರ್ತೈತಿ ಡಿಫಿಕಲ್ಟ್ ಅಂದ್ರೆ ಅವ್ರು ಉಸಿರಾಡೋದಕ್ಕ ಬಹಳ ತೊಂದರೆ ಆಗ್ತಿರ್ತೈತಿ, ಅದಕ್ಕೆ ಏನಂತಾರ ಅಪ್ನಿಯಾ. ನೆಕ್ಸ್ಟ್ ಒನ್ ಎಟ್ ಹೈಯರ್ ಡೋಸ್ ಥಿಯೋಪೆಂಟನ್ ರೆಸ್ಪಿರೇಷನ್ ಡಿಪ್ರೆಷನ್. ಥಿಯೋಪೆಂಟನ್ನೇ ಹೈಯರ್ ಡೋಸ್ ಕೊಟ್ವಿ ಅಂದ್ರೆ ನಾವು ಜಾಸ್ತಿ ಕೊಟ್ವಿ ಅಂದ್ರೆ ಡೋಸ್ ಜಾಸ್ತಿ ಆದ್ರೆ ಏನಾಗ್ತೈತಿ ರೆಸ್ಪಿರೇಷನ್ ಡಿಪ್ರೆಷನ್ ಆಗುತ್ತಾ. ಅಂದ್ರೆ ರೆಸ್ಪಿರೇಟರಿ ಏನಾಗ್ತೈತಿ ಡಿಪ್ರೆಷನ್ ಆಗ್ತೈತಿ ಅಂದ್ರೆ ಉಸಿರಾಡೋಕೆ ಭಾಳ ತೊಂದರೆ ಆಗ್ತೈತಿ, ಅವಾಗೇನು ಮಾಡಕ್ಕೆ ಆಗಲ್ಲ. ಅವಾಗ ಏನಾಗ್ತೈತಿ ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ನಾವು ಇದನ್ನ ಜಾಸ್ತಿ ಏನೇನು ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಏನೇನು ಆಗ್ತೈತಿ ಲ್ಯಾರಿಂಜೋಸ್ಪಾಸಮ್, ಬ್ರೋಂಕೋಸ್ಪಾಸಮ್, ಅಪ್ನಿಯಾ, ಎಟ್ ಹೈಯರ್ ಡೋಸಸ್ ಥಿಯೋಪೆಂಟನ್ ರೆಸ್ಪಿರೇಟರಿ ಡಿಪ್ರೆಷನ್ ಆಗ್ತೈತಿ. ಐ ಒಳಗೆ ಏನಾಗ್ತೈತಿ ಇಂಟ್ರಾಆಕ್ಯುಲರ್ ಪ್ರೆಷರ್ ಡಿಕ್ರೀಸ್. ಡಿಕ್ರೀಸ್ ಅಂದ್ರೆ ಏನು ಇನ್ಕ್ರೀಸ್ ಅಂದ್ರೆ ಜಾಸ್ತಿ, ಡಿಕ್ರೀಸ್ ಅಂದ್ರೆ ಕಡಿಮೆ. ಏನಾಗ್ತೈತಿ ಇಲ್ಲಿ ಇಂಟ್ರಾಆಕ್ಯುಲರ್ ಪ್ರೆಷರ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಏನಾದಾಗ ನಾವು ಥಿಯೋಪೆಂಟನ್ನ ಹೈಯರ್ ಡೋಸ್ ಆದಾಗ ಏನಾಗ್ತೈತಿ ಇಂಟ್ರಾಆಕ್ಯುಲರ್ ಪ್ರೆಷರ್ ಏನಾಗ್ತೈತಿ ಡಿಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಒನ್ ಡೋಸೇಜ್ ಆ್ಯಂಡ್ ರಿಕವರಿ. ಡೋಸ್ ಇದಕ್ಕೆ ಡೋಸೇಜ್ ಎಷ್ಟು ಇರ್ತೈತಿ ಥಿಯೋಪೆಂಟನಿಂದು ಮತ್ತು ರಿಕವರಿ ಹೆಂಗಂತ ಹೇಳ್ತೇನೆ. ಡೋಸು 5 mg per kg ಎಷ್ಟಿರ್ತೈತಿ 5 mg per kg. ಡೋಸ್ ಎಷ್ಟಿರ್ತೈತಿ ಇದ್ರದ್ದು 5 mg per kg. ಇಟ್ ಶುಡ್ ನಾಟ್ ಬಿ ಅಲೌಡ್ ಟು ಕ್ಯಾರಿ ಔಟ್ ಫಾರ್ 29 hours. ಎಷ್ಟೊತ್ತಿವರೆಗೂ ಇದಿರಲ್ಲ 29 hours. ಎಷ್ಟು 29 hours. ಏನೇನು ನೋಡಿದ್ವಿ ಈಗ ಥಿಯೋಪೆಂಟನ್ ಅಂದೇನು ಕಾನ್ಸಿಯಸ್ನೆಸ್ ಎಷ್ಟೊತ್ತಿಗೆ ಆಗ್ತೈತಿ, ಎಲಿಮಿನೇಷನ್ ಆಫ್ ರೀಗೇನ್ಡ್ ಕಾನ್ಸಿಯಸ್ನೆಸ್ ಯಾವಾಗ ಬರ್ತಿತ್ತು ಅವರಿಗೆ ಎಲ್ಲ ನೋಡಿದ್ವಿ. ನೆಕ್ಸ್ಟು ರೆಸ್ಪಿರೇಟರಿ ಸಿಸ್ಟಮ್ ಒಳಗೆ ಏನಾಗ್ತೈತಿ, ಐ ಒಳಗೆ ಏನಾಗ್ತೈತಿ, ಡೋಸ್ ಎಷ್ಟೈತಿ ಇಷ್ಟೆಲ್ಲ ನೋಡಿದ್ವಿ. ನೆಕ್ಸ್ಟು ಕಾಂಪ್ಲಿಕೇಶನ್ಸ್. ಇವಾಗ ಕಾಂಪ್ಲಿಕೇಶನ್ಸ್ ಡೋಸಿಂದ ಏನು ಕಾಂಪ್ಲಿಕೇಶನ್ಸ್ ಬರ್ತಾವಂತ ಹೇಳ್ತೀವಿ. ಫಸ್ಟ್ ಒನ್ ರೆಸ್ಪಿರೇಟರಿ ಡಿಪ್ರೆಷನ್. ರೆಸ್ಪಿರೇಟರಿ ಡಿಪ್ರೆಷನ್ ಯಾಕಾಗುತ್ತಾ ಹೈಯರ್ ಡೋಸ್ ಕೊಟ್ಟಾಗ ನಾವು ಏನಾಗ್ತೈತಿ ರೆಸ್ಪಿರೇಟರಿಗೆ ತೊಂದರೆ ಆಗ್ತೈತಿ. ನೆಕ್ಸ್ಟ್ ಒನ್ ಕಾರ್ಡಿಯೋವೆಸ್ಕುಲರ್ ಡಿಪ್ರೆಷನ್. ಕಾರ್ಡಿಯೋವೆಸ್ಕುಲರ್ ಅಂದ್ರೇನು ಹಾರ್ಟ್ ರಿಲೇಟೆಡ್ ಕಾರ್ಡಿಯೋವೆಸ್ಕುಲರ್ ಏನಾಗುತ್ತಾ ಡಿಪ್ರೆಷನ್ ಆಗುತ್ತಾ. ಸೊ ಥರ್ಡ್ ಒನ್ ಲ್ಯಾರಿಂಜೋಸ್ಪಾಸಮ್. ಥರ್ಡ್ ಒನ್ ಏನು ಲ್ಯಾರಿಂಜೋಸ್ಪಾಸಮ್. ಲ್ಯಾರಿಂಜೋಸ್ಪಾಸಮ್ ಅಂದರೆ ಏನು ಹೇಳಿದ್ದೆ ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್ ಏನಾಗ್ತೈತಿ ಇನ್ಫೆಕ್ಷನ್ ಆಫ್ ವೋಕಲ್ ಕಾರ್ಡ್. ಬ್ರೋಂಕೋಸ್ಪಾಸಮ್. ಫೋರ್ತ್ ಒನ್ ಏನು ಬ್ರೋಂಕೋಸ್ಪಾಸಮ್. ಬ್ರೋಂಕೋಸ್ಪಾಸಮ್ ಅಂದರೆ ಏನು ಹೇಳಿದ್ದೆ ಇನ್ಫೆಕ್ಷನ್ ಆಫ್ ಬ್ರೋಂಕಿಯಾ. ಬ್ರೋಂಕಿಯಾಕ್ಕೆ ಏನಾಗಿರ್ತೈತಿ ಇನ್ಫೆಕ್ಷನ್ ಆಗಿರುತ್ತೆ ಲೋಕಲ್ಗೆ. ಲ್ಯಾರಿಂಜೋಸ್ಪಾಸಮ್ ಅಂದರೆ ವೋಕಲ್ಗೆ ಇನ್ಫೆಕ್ಷನ್ ಆಗಿರ್ತೈತಿ. ಅಲರ್ಜಿಕ್ ರಿಯಾಕ್ಷನ್ಸ್ ಏನೇನಾಗ್ತಾವ ಮತ್ತೆ ಅಲರ್ಜಿಕ್ ರಿಯಾಕ್ಷನ್ಸ್ ಅಂದರೆ ಸ್ಕಿನ್ ಅಲರ್ಜಿ ಬರುತ್ತಲ್ಲ ಅದು ಆಗ್ಬೋದು. ಏನೇನಾಗ್ತೈತಿ ರೆಸ್ಪಿರೇಟರಿ ಡಿಪ್ರೆಷನ್ ಕಾಂಪ್ಲಿಕೇಶನ್ಸ್ ಏನೇನು ಬರ್ತಾವು ರೆಸ್ಪಿರೇಟರಿ ಡಿಪ್ರೆಷನ್, ಕಾರ್ಡಿಯೋವೆಸ್ಕುಲರ್ ಡಿಪ್ರೆಷನ್, ಲ್ಯಾರಿಂಜೋಸ್ಪಾಸಮ್, ಬ್ರೋಂಕೋಸ್ಪಾಸಮ್, ಅಲರ್ಜಿಕ್ ರಿಯಾಕ್ಷನ್ಸ್. ಇದಿಷ್ಟೇನು ಥಿಯೋಪೆಂಟೋನ್. ಥಿಯೋಪೆಂಟೋನ್ ಅಂದ್ರೇನು ಇಟ್ ಈಸ್ ಅ ಆ್ಯಂಟಿ ಕನ್ವೆನ್ಷನ್ ಡ್ರಗ್. ಇಟ್ ಈಸ್ ಫಸ್ಟ್ ಇಂಟ್ರಾವೆನಸ್ ಏಜೆಂಟ್ ಡ್ರಗ್. ಏನಿದು ಫಸ್ಟ್ ಇಂಟ್ರಾವೆನಸ್ ಡ್ರಗ್. ಇಟ್ ಈಸ್ ಅಲ್ಟ್ರಾ ಶಾರ್ಟ್ ಆ್ಯಕ್ಟಿಂಗ್ ಬಾರ್ಬಿಚುರೇಟ್ಸ್. ಮತ್ತೇನು ಇಟ್ ಈಸ್ ಯಾವ ಕಲರ್ ಒಳಗಿರುತ್ತೆ ಥಿಯೋಪೆಂಟೋನು ಯೆಲ್ಲೋ ಕಲರ್ ಒಳಗಿರುತ್ತೆ. ಮತ್ತು ಅಮಾರ್ಫಸ್ ಪೌಡರ್ ಏನಿರ್ತೈತಿ ಇದು ಯೆಲ್ಲೋ ಕಲರ್ ಮತ್ತು ಅಮಾರ್ಫಸ್ ಪೌಡರ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ 20 ml ಆಫ್ ಸ್ಟೆರಲ್ ವಾಟರ್ನ ಫಾರ್ ಇಂಜೆಕ್ಷನ್ ಆ್ಯಡೆಡ್ ಮಾಡ್ತೀವಿ. ಏನು ಮಾಡ್ತೀವಿ 20 ml ಆಫ್ ಸ್ಟೆರಲ್ ವಾಟರ್ನ ಆ್ಯಡ್ ಮಾಡ್ತೀವಿ ಇದಕ್ಕೆ ಫಾರ್ ಇಂಜೆಕ್ಷನ್. ಅದಾದಮೇಲೆ ಏನು ಎಲಿಮಿನೇಷನ್ ಆಫ್ ಲೈಫ್ ಇಸ್ ಎಷ್ಟು 10 hours. ಎಷ್ಟು ಥಿಯೋಪೆಂಟೋನಿಂದ ಎಲಿಮಿನೇಷನ್ ಆಫ್ ಲೈಫ್ ಇಸ್ ಇದು 10 hours.
ಕಾನ್ಸಿಯಸ್ನೆಸ್ ರೀಗೇನ್ ಎಷ್ಟೊತ್ತಿಗೆ ಬರ್ತೈತಿ 15ರಿಂದ 20 ನಿಮಿಷಕ್ಕೆ ಏನು ಬರ್ತೈತಿ ಕಾನ್ಸಿಯಸ್ನೆಸ್ ಬರ್ತೈತಿ. ಅದಾದ್ಮೇಲೆ ಏನು ಇಟ್ ಈಸ್ ಸ್ಮೂತ್ ಆ್ಯಂಡ್ ರ್ಯಾಪಿಡ್. ಏನಿರ್ತೈತಿ ಇದು ಥಿಯೋಪೆಂಟೋನು ಸ್ಮೂತ್ ಆ್ಯಂಡ್ ರ್ಯಾಪಿಡ್ ಇರುತ್ತೆ. ಮತ್ತು ಅದು ಎಷ್ಟೊತ್ತು ಯೂಸ್ ಮಾಡ್ಬೋದು 4ರಿಂದ 5 ತಾಸು. ಎಷ್ಟೊತ್ತು ನಾವು ಈಗ ಸೊಲ್ಯೂಷನ್ ಆ್ಯಡ್ ಮಾಡಿಟ್ಟಿರ್ತೀವಲ್ಲ ಎಷ್ಟೊತ್ತು 4ರಿಂದ 5 ತಾಸು ಯೂಸ್ ಮಾಡ್ಬೋದು. ರೆಸ್ಪಿರೇಟರಿ ಡಿಪ್ರೆಷನ್ ಒಳಗೆ ಏನಾಗುತ್ತೆ ಅಂತ ಹೇಳಿದ್ದೆ ಲ್ಯಾರಿಂಜೋಸ್ಪ್ಯಾಸಮ್, ಬ್ರೋಂಕೋಸ್ಪ್ಯಾಸಮ್, ಅಪ್ನಿಯಾ. ಎಟ್ ಹೈಯರ್ ಡೋಸ್ ಏನಾಗಿರ್ತೈತಿ ರೆಸ್ಪಿರೇಟರಿ ಡಿಪ್ರೆಷನ್ ಏನಾಗ್ತಿತ್ತು, ರೆಸ್ಪಿರೇಟರಿ ಡಿಪ್ರೆಷನ್ ಆಗ್ತೈತಿ. ಮತ್ತೇನಾಗ್ತಿತ್ತು ಲ್ಯಾರಿಂಜೋಸ್ಪ್ಯಾಸಮ್ ಅಂದ್ರೆ ಏನು, ಇನ್ಫೆಕ್ಷನ್ ಆಫ್ ಓಕಲ್ ಕಾರ್ಡಿಗೆ ಇನ್ಫೆಕ್ಷನ್ ಆಗಿದ್ರೆ ಏನಾಗುತ್ತೈತಿ ಮಾತಾಡಕ್ಕೆ ತೊಂದರೆ ಆಗ್ತೈತಿ. ಓಕಲ್ ಕಾರ್ಡಿಗೆ ಇನ್ಫೆಕ್ಷನ್ ಆದ್ರೆ ಏನಾಗ್ತೈತಿ ಮಾತಾಡಕ್ಕೆ ತೊಂದರೆ ಆಗ್ತೈತಿ. ಬ್ರೋಂಕೋಸ್ಪ್ಯಾಸಮ್ ಅಂದ್ರೆ ಇನ್ಫೆಕ್ಷನ್ ಆಫ್ ಬ್ರೋಂಕಿಯಾ. ಅಪ್ನಿಯಾ ಅಂದ್ರೆ ಏನಂತ ಹೇಳಿದ್ದೆ ಇನ್ಫೆಕ್ಷನ್ ಆಫ್ ಇದಕ್ಕೆ ಡಿಫಿಕಲ್ಟಿ ಟು ಬ್ರೀತಿಂಗ್ ಮಾಡಕ್ಕೆ ಏನಾಗ್ತಿತ್ತು ಡಿಫಿಕಲ್ಟ್ ಆಗ್ತಿತ್ತು. ಮತ್ತು ರೆಸ್ಪಿರೇಟರಿ ಡಿಪ್ರೆಷನ್ ಆಗ್ತಿತ್ತು. ಐ ಒಳಗೆ ಏನಾಗ್ತಿತ್ತು ಇಂಟ್ರಾಕ್ಯುಲರ್ ಪ್ರೆಷರ್ ಡಿಕ್ರೀಸ್ ಆಗ್ತಿತ್ತು. ಡೋಸ್ ಎಷ್ಟು ಇರ್ತಿತ್ತು ಇದು 5 mg/kg. ಡೋಸ್ ಎಷ್ಟು ಇರ್ತಿದ್ದು 5 mg/kg. ಮತ್ತು ಕಾಂಪ್ಲಿಕೇಶನ್ಸ್ ರೆಸ್ಪಿರೇಟರಿ ಡಿಪ್ರೆಷನ್ನು, ಲ್ಯಾರಿಂಜೋಸ್ಪ್ಯಾಸಮು, ಬ್ರೋಂಕೋಸ್ಪ್ಯಾಸಮು, ಅಲರ್ಜಿಕ್ ರಿಯಾಕ್ಷನ್ಸ್. ಇದಿಷ್ಟೇನು ಥಿಯೋಪೆಂಟೋನ್. ಇದು ಅರ್ಥ ಆಗೈತೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಡ್ರಗ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.